ಟಿಪ್ಪು ಸುಲ್ತಾನ್ ಬಗ್ಗೆ ಬಹಳ ಪ್ರಮುಖವಾಗಿ ಆರೋಪ ಇರೋದು ಪರ್ಷಿಯನ್ ಭಾಷೆಯನ್ನ ಇಲ್ಲಿ ಜಾರಿಗೆ ತಂದ್ರು. ಟಿಪ್ಪು ಸುಲ್ತಾನ್ ಹುಟ್ಟಿದ್ದೆ ಯಾವಾಗ? 1750 ನವೆಂಬರ್ 10, 1750. 1750ರಲ್ಲಿ ಟಿಪ್ಪು ಸುಲ್ತಾನ್ ಹುಟ್ಟೋದು. ಇಲ್ಲಿ ಪರ್ಷಿಯನ್ ಆಳ್ವಿಕೆ ಯಾವಾಗಿತ್ತು? 1698ರಲ್ಲಿ. ಅಂದ್ರೆ ಟಿಪ್ಪು ಸುಲ್ತಾನ್ ಹುಟ್ಟೋದಕ್ಕಿಂತ 52 ವರ್ಷಗಳ ಹಿಂದೆನೇನೆ ಮೈಸೂರಿನ ಮಹಾರಾಜರು ಔರಂಗಜೇಬನ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಬೆಂಗಳೂರನ್ನ ಖರೀದಿ ಮಾಡ್ತಾರೆ. ಆ ಬೆಂಗಳೂರನ್ನ ಖರೀದಿ ಮಾಡಿರೋ ಅಗ್ರಿಮೆಂಟ್ ಪರ್ಷಿಯನ್ ಭಾಷೆಯಲ್ಲಿದೆ. ಅಂದ್ರೆ ಇಲ್ಲಿ ಪರ್ಷಿಯನ್ ಭಾಷೆ ಆಡಳಿತದಲ್ಲಿ ಇತ್ತು. ಯಾವಾಗ? ಟಿಪ್ಪು ಸುಲ್ತಾನ್ ಹುಟ್ಟು 52 ವರ್ಷಗಳ ಮುಂಚಿತವಾಗಿಯೇ ಪರ್ಷಿಯನ್ ಭಾಷೆ ಇತ್ತು. ಆ ಪರ್ಷಿಯನ್ ಭಾಷೆನ ಇಲ್ಲಿ ಜಾರಿಗೆ ತಂದವ್ರು ಯಾರು? ಆ ಮೈಸೂರಿನ ಮಹಾರಾಜರು. ದಾಖಲೆ ಹೇಳುತ್ತೆ. ಬೈಯೋದಾದ್ರೆ ನಾವು ಮೈಸೂರು ಮಹಾರಾಜರು ಬೈಬೇಕು. ಬೈಯಕ್ ಸಾಧ್ಯನಾ? ತಗೊಂಡೋಗಿ ಟಿಪ್ಪು ಸುಲ್ತಾನ್ ಪರ್ಷಿಯನ್ ಭಾಷೆ ತಂದ್ರು ಅಂತ. GR ಆರ್ಥೋಪೆಡಿಕ್ಸ್, ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಇಂದೇ ಕರೆ ಮಾಡಿ. ಪ್ರಚಾರ ಮಾಡಿದ್ರು. ಅದಾದ್ಮೇಲೆ ಹೈದರಾಲಿ ಹೊರಟೋದ್ರು, ಟಿಪ್ಪು ಸುಲ್ತಾನು ಹೊರಟೋದ್ರು. ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಪಟ್ಟಕ್ಕೆ ಬಂದ್ರು. ಅವ್ರು ಯಾರು? ಹಿಂದೂ ರಾಜರು, ಕನ್ನಡಿಗರು. ಅವ್ರು ಪಟ್ಟಕ್ಕೆ ಬರ್ಬೇಕಾದ್ರೆ ಆ ಪಟ್ಟಾಭಿಷೇಕದ ಕಾರ್ಡ್, ಮದುವೆ ಲಗ್ನ ಪತ್ರಿಕೆ ಅಥವಾ ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಮಾಡ್ತೇವಲ್ಲ, ಯಾವ ಭಾಷೆಯಲ್ಲಿ ಇರ್ಬೇಕಿತ್ತು? ಹಿಂದೂ ರಾಜ, ಕನ್ನಡದ ರಾಜ, ಮೈಸೂರಿನ ರಾಜ. ಸಹಜವಾಗಿ ಕನ್ನಡದಲ್ಲಿ ಇರ್ಬೇಕು. ಇಲ್ವಾ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋದ್ರೆ ಸಂಸ್ಕೃತದಲ್ಲಾದ್ರೂ ಇರ್ಬೇಕು. ಈ ಎರಡೂ ಭಾಷೆಯಲ್ಲಿ ಇಲ್ಲ, ಪರ್ಷಿಯನ್ ಭಾಷೆಯಲ್ಲಿದೆ. ಅಂದ್ರೆ ಇದು ಏನ್ ತೋರಿಸುತ್ತೆ ಅಂದ್ರೆ, ಹೈದರಾಲಿ ಟಿಪ್ಪು ಸುಲ್ತಾನ್ಗಿಂತ ಮೊದಲು ಕೂಡ ಇಲ್ಲಿ ಪರ್ಷಿಯನ್ ಭಾಷೆ ಇತ್ತು. ಹೈದರಾಲಿ ಟಿಪ್ಪು ಸುಲ್ತಾನ್ ನಂತರನೂ ಕೂಡ ಪರ್ಷಿಯನ್ ಭಾಷೆ ಇದೆ. ಅಂದ್ರೆ ಆ ಭಾಷೆಯನ್ನ ಜಾರಿಗೆ ತಂದವ್ರು ಇವರಿಬ್ರಲ್ಲ, ಬೇರೆ ಇನ್ಯಾರೋ. ಅದು ಒಂದು. ಇನ್ನೊಂದು, ಹಲವಾರು ದೇವಾಲಯಗಳನ್ನ ಒಡೆದಾಕಿದ್ರು. ಬಹುಶಃ ದೇವನಹಳ್ಳಿಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ವಿಜಯಪುರದಲ್ಲಿ ದೇವನಹಳ್ಳಿಯಲ್ಲಿ ಪಕ್ಕದಲ್ಲೇ ಟಿಪ್ಪು ಸುಲ್ತಾನ್ದು. ಬೆಂಗಳೂರಿನಲ್ಲಿ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಪಕ್ಕದಲ್ಲೇ ಅರಮನೆ. ಬಳ್ಳಾರಿ ಅಲ್ಲಿ ಟಿಪ್ಪು ಸುಲ್ತಾನ್ದು ಒಂದು ಓದ್ ಕಡೆ ಎಲ್ಲ ಒಂದೊಂದು ಗೆಸ್ಟ್ ಹೌಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಕಟ್ಕೊಂಡಿದ್ರು. ಅಲ್ಲೇ ಪಕ್ಕದಲ್ಲೇ ಶ್ರೀರಾಮನ್ ದೇವಸ್ಥಾನ. ಇವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಇವ್ರದೊಂದು ಅರಮನೆನೋ ಒಂದು ತಂಗುದಾಣನೋ ಪಕ್ಕದಲ್ಲೊಂದು ದೇವಸ್ಥಾನ ಇದ್ದೇ ಇದೆ, ಇವತ್ತಿಗೂ ಇದೆ. ಶೃಂಗೇರಿ ಮಠ 1791, 1791 ಅಲ್ಲಿಗೆ ಟಿಪ್ಪು ಸುಲ್ತಾನ್ ಪಟ್ಟಕ್ಕೆ ಬಂದು 9 ವರ್ಷ ಆಗಿರುತ್ತೆ. ಆ ಶೃಂಗೇರಿ ಮಠವನ್ನ ಪೂನಾದ ಪೇಶ್ವೆಗಳು ಅಂತ ಕರಿತೀವಿ. ಆ ಸೈನಿಕರು ಬಂದು, ಪೇಶ್ವೆಗಳು ಯಾರು? ಮುಸಲ್ಮಾನರಲ್ಲ. ಪೇಶ್ವೆಗಳು ಯಾರು? ಕ್ರಿಶ್ಚಿಯನ್ಸ್ ಅಲ್ಲ. ಪೇಶ್ವೆಗಳು ಶುದ್ಧ ಹಿಂದೂಗಳು. ಅವ್ರು ಬಂದು ಶೃಂಗೇರಿ ಮಠವನ್ನ ಲೂಟಿ ಮಾಡ್ತಾರೆ. ಈ ದಾಖಲೆ ಶೃಂಗೇರಿ ಮಠದಲ್ಲೇ ಇದೆ, ಹೊರಗಡೆ ಎಲ್ಲೂ ಬೇಕಾಗಿಲ್ಲ. ಶೃಂಗೇರಿ ಮಠದವರೇ ಪಬ್ಲಿಷ್ ಮಾಡಿದ್ದಾರೆ. 1791ರಲ್ಲಿ ಪರಶುರಾಮ್ ಬಾಬು ಅಂತ, ಹರ್ಷವರ್ಧನ್ ಪಟವರ್ಧನ ಅಂತ ಹೇಳಿ ಮರಾಠಿ ಸೈನ್ಯ, ಅಂದ್ರೆ ಪೇಶ್ವೆಗಳ ಸೈನ್ಯ ಬಂದು ಶೃಂಗೇರಿ ಮಠವನ್ನ ಲೂಟಿ ಮಾಡಿ ಅಲ್ಲಿರೋ ಬ್ರಾಹ್ಮಣರಿಗೆಲ್ಲ ಹೊಡೆದು, ದಾಖಲೆಯಲ್ಲಿ ನಾನು ಹೇಳ್ತಾ ಇರೋದು, ಇದು ಯಾವುದು ಕೂಡ ಬೇರೆ ಇನ್ಯಾರೋ ಹೇಳಿರೋದಲ್ಲ, ಶೃಂಗೇರಿ ಮಠದ ಅಧಿಕೃತ ದಾಖಲೆಯಲ್ಲಿ ಇರೋದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ. ಹೊಡೆದು ಅವ್ರನ್ನೆಲ್ಲ ಓಡಿಸಿ ಅಲ್ಲಿರೋ ಸಂಪತ್ತನ್ನ ಲೂಟಿ ಮಾಡಿದಾಗ ಆ ಶೃಂಗೇರಿ ಮಠಕ್ಕೆ ರಕ್ಷಣೆಯನ್ನ ಕೊಡು ಅಂತ ಹೇಳಿ ಟಿಪ್ಪು ಸುಲ್ತಾನ್ ಬಿದನೂರು ಅಂತ ಕರಿತೀವಿ, ಇವತ್ತಿನ ಸಾಗರ ಶಿವಮೊಗ್ಗದಲ್ಲಿ ಇದೆಯಲ್ಲ, ಅಲ್ಲಿನ ಅಸಫ್ ಅಂತ, ಅಲ್ಲಿನ ಪ್ರಾಂತ್ಯದ ಒಬ್ಬ DC ಅಂತ ಕರೆಯೋಣ, ಅವನಿಗೆ ಪತ್ರ ಬರೀತಾರೆ, ಮೊದಲು ನೀನು ಶೃಂಗೇರಿ ಮಠಕ್ಕೆ ರಕ್ಷಣೆ ಕೊಡು ಅಂತ. ಒಬ್ಬ ಮುಸ್ಲಿಂ ಅಸಫ್ ಹಿಂದೂ ಗುರುಗಳಿಗೆ ರಕ್ಷಣೆ ಕೊಡ್ತಾನೆ. ಶೃಂಗೇರಿ ಮಠದ ದಾಖಲೆಯಲ್ಲಿದೆ. ರಕ್ಷಣೆ ಕೊಟ್ಟ ಮೇಲೆ ಆ ಮರಾಠಿಯವರೆಲ್ಲ ಓಡೋಗ್ಬಿಡ್ತಾರೆ. ಆವಾಗ ಆ ಮಠ ಉಳಿಯುತ್ತೆ. ಇವತ್ತು ಆ ಮಠ ಉಳಿದಿದ್ದಕ್ಕೆ ಈ ನಮ್ಮ ದೇಶದಲ್ಲಿ ಹಿಂದೂ ಧರ್ಮ ಅಂತ ನಾವೇನ್ ಹೇಳ್ತೀವಿ ಒಂದಷ್ಟು ಉಳಿದಿದೆ. ಅದ್ರ ಬಗ್ಗೆ ಅಭಿಪ್ರಾಯ ಭಿನ್ನಾಭಿಪ್ರಾಯ ಪಕ್ಕಕ್ಕೆ ಇಡೋಣ. ಹಿಂದೂ ಒಳ್ಳೆಯವರ ಕೆಟ್ಟದಾಯ ಅದೆಲ್ಲ ಅದು ಈ ವೇದಿಕೆ ಅಲ್ಲ. ಅವತ್ತು ಟಿಪ್ಪು ಸುಲ್ತಾನು ಹಿಂದೂ ಮರಾಠಿಯವರು ಅಥವಾ ಪೇಶ್ವೆಗಳು ಹಿಂದೂ ಮಠವನ್ನ ಲೂಟಿ ಮಾಡ್ತಿದ್ದಾರೆ, ಮಾಡ್ಕೊಂಡೋಗ್ಲಿ ನನಗೇನಾಗಬೇಕು ಅಂದ್ಬಿಟ್ಟು ಅವ್ರು ಯಾವ್ದೋ ಒಂದು ಕಾನ ಪೀನ ಮೋಜು ಉಡಾನ ಅನ್ಕೊಂಡು ಇದ್ದಿದ್ರೆ ಶೃಂಗೇರಿ ಮಠ ಸರ್ವನಾಶ ಆಗ್ಬಿಟ್ರು. ಶೃಂಗೇರಿ ಮಠ ಇಲ್ಲದೆ ಹೋಗಿದ್ದಿದ್ರೆ ಈ ದೇಶದಲ್ಲಿ ಹಿಂದೂ ಪರಂಪರೆ ಅನ್ನೋದು ಇರ್ತಿರ್ಲಿಲ್ಲ. ಆ ಹಿಂದೂ ಪರಂಪರೆ ಅನ್ನೋದು ಇರ್ತಿರ್ಲಿಲ್ಲ ಅಂದಾಗ ಮೊನ್ನೆ ತಾನೇ ಮೈಸೂರಿನ ಅರಮನೆಗೆ
ಶೃಂಗೇರಿ ಶ್ರೀಗಳು ಬಂದಿದ್ರು, ಸಾವಿರಾರು ಜನ ಮಹಿಳೆಯರು ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು, ಆ ಘಟನೆನೂ ನಡೀತಾ ಇರಲಿಲ್ಲ. ಸೊ ಹೀಗಾಗಿ ಟಿಪ್ಪು ಸುಲ್ತಾನಿಂದ ಯಾವುದೇ ರೀತಿಯ ಅತಿರೇಕದ ವರ್ತನೆಗಳು ಎಲ್ಲೂ ನಡೆದಿಲ್ಲ, ದಾಖಲೆಗಳಿಲ್ಲ. ಕೆಲವೊಂದು ತಪ್ಪುಗಳು ನಡೆದಿದ್ದಾವೆ, ದಾಖಲೆಯಲ್ಲಿ ಇರೋದನ್ನ ಮಾತ್ರ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಏನ್ ತಪ್ಪು ನಡೀತು ಅದು ಬಹಳ ಮುಖ್ಯ. ಯಾಕೆಂದ್ರೆ ಒಬ್ಬ ವ್ಯಕ್ತಿಯನ್ನ ನಾವು ಅಧ್ಯಯನ ಮಾಡುವಾಗ 100ಕ್ಕೆ 100 ಯಾವುದೇ ವ್ಯಕ್ತಿ ಒಳ್ಳೆಯವನಾಗಿರಕ್ ಸಾಧ್ಯ ಇಲ್ಲ. ಅವನು ಯಾರೇ ಆಗಿರಲಿ, ಏನಾದ್ರೂ ಒಂದು ಲೋಪದೋಷ ಇದ್ದಿರುತ್ತೆ. ನನ್ನಲ್ಲೂ ಇರುತ್ತೆ, ಅವರಲ್ಲಿದೆ, ಎಲ್ಲರಲ್ಲೂ ಸಿಗುತ್ತೆ. ಲೋಪದೋಷವನ್ನೂ ಹೇಳಬೇಕು, ಒಳ್ಳೆಯ ಅಂಶಗಳನ್ನು ಹೇಳಬೇಕು. ಅದು ಒಬ್ಬ ಇತಿಹಾಸಕಾರನ ಲಕ್ಷಣ. ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ, ಜೊತೆಗೆ ಒಂದು ಏನಂದ್ರೆ, ಟಿಪ್ಪು ಸುಲ್ತಾನ್ ವಿರುದ್ಧ ಮಾತಾಡೋರು ಯಾರು ಕೂಡ ಆಳವಾದ ಅಧ್ಯಯನ ಮಾಡದಂತ ವಿದ್ಯಾರ್ಥಿ ಇಲ್ಲದೆ ಇರೋರು ಬಹುತೇಕ. ಒಬ್ಬರು ಬಿಟ್ರೆ, ನನ್ನ ಗುರುಗಳಾದಂತ ಡಾಕ್ಟರ್ ಚಿದಾನಂದ ಮೂರ್ತಿ ಅವ್ರು ಬಿಟ್ರೆ, ಇನ್ನೆಲ್ಲರೂ ಕೂಡ ಯಾವ್ಯಾವ ಕ್ಷೇತ್ರದಲ್ಲಿ ಓದಿರ್ತಾರೆ, ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ. ಅವ್ರು ಇನ್ನೊಂದು ಕ್ಷೇತ್ರದಲ್ಲಿ ಓದ್ಕೊಂಡಿರ್ತಾರೆ. ಈಗ ನಾವು ಬರ್ತಾ ಅಲ್ಲಿ ನೋಡಿದ್ವಿ RL ಜಾಲಪ್ಪ ಮೆಡಿಕಲ್ ಕಾಲೇಜ್ ಅಂತ. ಆ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷರು RL ಜಾಲಪ್ಪ, ಇಲ್ಲ ಅವ್ರ ಮಗ, ಅವ್ರ ಮೊಮ್ಮಗ ಯಾರೋ ಇರ್ಬೋದು. ಆದ್ರೆ ಆಸ್ಪತ್ರೆ ಇನ್ಚಾರ್ಜ್ ಇದೆಯಲ್ಲ, ಒಬ್ಬ ಡಾಕ್ಟ್ರೇ ಮಾಡ್ಬೇಕು. ಆಪರೇಷನ್ ಮಾಡ್ಬೇಕಾದ್ರೆ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ಇರ್ತಾರಲ್ಲ, ಅವ್ರು ಯಾರು ಮಾಡಕ್ಕಾಗಲ್ಲ. ಅಥವಾ ಇಲ್ಲಿ ನಾನು ಬರ್ತಾ DC ಆಫೀಸ್ ನೋಡಿದೆ, ಕೋಲಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕಾನೂನು ಸುವ್ಯವಸ್ಥೆ ಮತ್ತೊಂದನ್ನ DC ಮತ್ತು SP ಮಾಡ್ಬೇಕು. ಇನ್ನಾದ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಬಂದು ಮಾಡಕ್ ಬರಲ್ಲ.